ನೆನಪಿದೆ ಅಮ್ಮ ಲಾಸ್ಟ್ ಪರ್ಫಾರ್ಮೆನ್ಸ್ ಮೈಸೂರಲ್ಲಿ ಮಾಡಿದಾಗ ಸುದರ್ಶನ್ ಅವ್ರು ಆಗಷ್ಟೇ ತೀರ್ಪು ಹೋಗಿದ್ರು. ಆದ್ರೂ ನೀವು ಪ್ರೀತಿಯ ಕರೆಗೆ ಹೋಗೊಟ್ಟು ಆಗಮಿಸಿದ್ರಿ. ನಿಮ್ಮ ಮುಖದಲ್ಲಿ ಒಂದು ನಗು ತರಿಸೋದಕ್ಕೆ ಅಮ್ಮ ಕಾಡಿನ ರಾಜ ಸಿನಿಮಾದ ಒಂದು ಇದನ್ನ ಹೇಳ್ಬಿಟ್ಟು ನೀವು ಹಾಡಿದಂತಹ ಹಾಡನ್ನ ಹೇಳಿ ಮುಖದಲ್ಲಿ ಒಂದು ನಗು ತರಿಸಿದ್ರು. ನಿಮ್ಮ ನುಡಿ ನಮ್ಮನ ಅಮ್ಮನಿಗಾಗಿ ಏನ್ ಹೇಳ್ತೀರಾ ಅಮ್ಮ? ನಾನೇನು ಹೇಳಿ, ಇಲ್ಲಿ ನಾನು ಬಂದು ಸ್ವಲ್ಪ ಹೊತ್ತಲ್ಲೇ ಎಷ್ಟೋ ಜನ ಎಷ್ಟೋ ವಿಷಯಗಳೆಲ್ಲ ಹೇಳಿದ್ದೀನಿ. ನನಗೆ ಜಾನಕಿ ಅಮ್ಮ ನನಗೋಸ್ಕರ ಹಾಡ್ತಾರೆ ಅನ್ನೋದು ಗೊತ್ತಾದಾಗ ನನಗೆ ಆಶ್ಚರ್ಯ ಆಯಿತು. ಹೌದು, ನನ್ನ ಫಸ್ಟ್ ಪಿಕ್ಚರಲ್ಲಿ ನಾನು ಹಾಡಬೇಕಾದನ್ನು ಜಾನಕಿ ಅಮ್ಮ ವಾಯ್ಸಲ್ಲಿ ನಾನು ಕೇಳಿದೆ. ಭಾಳ ಖುಷಿಯಾಯಿತು. ಆಮೇಲೆ ಅವರು ನಾನು ಒಳ್ಳೆ ಒಳ್ಳೆ ಸ್ನೇಹಿತರಾದ್ವಿ. ಅವ್ರು ನನ್ನ ಅವ್ರ ಮನೆಗೆ ಕರೆದ್ರು. ಇಲ್ಲೇ ಬಂದು ನಾವಿಬ್ಬರು ನನ್ನ ತಮ್ಮ ಚೆನ್ನಾಗಿ ಅಡುಗೆನ ಮಾಡ್ತೀನಿ, ನಾವು ಚೆನ್ನಾಗಿ ಊಟ ಮಾಡಿಕೊಂಡು ಹಾಡು ಹೇಳ್ಕೊಂಡು ಸಂತೋಷವಾಗಿರೋಣ ಅಂತಲೇ ಹೇಳಿದ್ರು. ಅಷ್ಟೇ ಆ ದೇವರಿಗೆ ಅವ್ರು ಬೇಕಾಗಿತ್ತು. ಸೊ ಅವ್ರನ್ನ ಅಷ್ಟು ಬೇಗ ಈಗ ಏನು ಬಂದು ಅಮ್ಮ ಜಾನಕಿ ಅಮ್ಮ ಅವ್ರ ಬಗ್ಗೆ ಮಾತಾಡೋಕ್ಕೆ ಏನು ಐ ಲವ್ ಹರ್ ಅ ಲಾಟ್. ನನಗೆ ವಾಯ್ಸ್ ಕೊಟ್ಟವರು ಅವರು ಫಸ್ಟ್ ಯಾವ ಹಾಡೋದ್ರೆ ವಿಧಿಯು ಹೂಡಿ ಒಳ ಸಂಚನ್ನು ಹೊಡಿತೆನ್ನ ಹೊಂಗನ ಸನ್ನು ಲೋವನುಂಗಿ ಬಾಳುವೆ ನಾನು ಸುಖವು ನಿನ್ನ ಕಾಡಿರಿ ಅನ್ನೋ ಆ ಪೋರ್ಷನ್ನ ಅವರು ನನಗೋಸ್ಕರ ಹಾಡಿದ್ದು. ಫಸ್ಟ್ ಟೈಮ್ ನಾನು ಅವ್ರ ವಾಯ್ಸ್ ಕೇಳಿದ್ದು, ಐ ವಾಸ್ ಸೋ ಅಟ್ರಾಕ್ಟೆಡ್. ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಮಾತಾಡಿದಾಗ ಅವ್ರು ಎಷ್ಟು ಸ್ವೀಟ್ ನೇಚರ್ ಲೇಡಿ ಅನ್ನೋದು ಗೊತ್ತಾಯಿತು. ಅವ್ರು ಇದ್ದಿದ್ರೆ ನಾನು ಅವ್ರ ಜೊತೆನೇ ಹೋಗಿ ಇರಬೇಕು ಅಂತ ಹೇಳಿದ್ರು. ನಾನು ಅವ್ರ ಜೊತೆ ಹೋಗೋಕ್ಕೆ ರೆಡಿಯಾಗಿದ್ದೀನಿ, ಆದರೆ ಅವ್ರನ್ನ ದೇವರು ಕರ್ಕೊಂಡ್ಬಿಟ್ಟು ನಾನು. ದಟ್ ಈಸ್ ಮೈ ಲಕ್. ದಟ್ಸ್ ಇಷ್ಟು ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ ಹೇಳ್ತೀನಿ. ಧನ್ಯವಾದಗಳು.